ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ನಡುವೆ ನಾನು ಮಿನಿ ವ್ಲಾಗ್ಸ್ ನ ಮಾಡ್ತಾ ಇದ್ದೆ. ವ್ಲಾಗ್ ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಟ್ಟಿದ್ದೆ. ಬಟ್ ದೀಪಾವಳಿ ಆಗಿರೋದ್ರಿಂದ ಮನೇಲೆ ಕುತ್ಕೊಂಡು ಏನ್ ಮಾಡೋದು ಅಂತ ಹೊರಗಡೆ ಬಂದಿದೀವಿ, ಹೊರಗಡೆ ಹೋಗ್ತಾ ಇದೀವಿ. ಇವತ್ ನಾವು ಹೋಗ್ತಾ ಇರೋದು ಕೈವಾರ. ಅಲ್ಲಿ ಫಸ್ಟ್ ತಾತಯ್ಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸೆಕೆಂಡು ನಾವು ಎಲ್ಲಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದು ಕೈಲಾಸಗಿರಿ. ಅಲ್ಲಿಗೆ ಹೋಗಿ ಲಾಸ್ಟ್ ಅಲ್ಲಿ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತಿದ್ದೀವಿ. ಬಿಕಾಸ್ ಈಶಾ ಫೌಂಡೇಶನ್ ಆಲ್ರೆಡಿ ನೋಡಿದೀವಿ, ಅವಾಗ ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇತ್ತು. ಬಟ್ ಇವಾಗ ಲೈಟ್ ಶೋಗೆ ಹೋಗೋಣ ನೈಟ್ ಅಂತ ಅನ್ಕೊಂಡು ವಿ ಆರ್ ಗೋಯಿಂಗ್. ನಾವು ಮನೆ ಬಿಟ್ಟಿದ್ದು 9 o'clock. ಇವಾಗ ಆಲ್ರೆಡಿ ಎಷ್ಟಾಗಿದೆ ಟೈಮು? ಎಷ್ಟು ಪಾಪ ಟೈಮು? ಆಲ್ಮೋಸ್ಟ್ 10 o'clock. ಹಾಫ್ ಅ ಡಿಸ್ಟೆನ್ಸ್ ಕವರ್ ಮಾಡಿದೀವಿ ಅನ್ಕೊಂತೀವಿ. ಆಲ್ರೆಡಿ ದೊಡ್ಡಬಳ್ಳಾಪುರದಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದೀವಿ. ಈ ಕಡೆ ಎಲ್ಲ ಸ್ವಲ್ಪ ಅಂಗಡಿಗಳು ಇದೆಲ್ಲ ಕಮ್ಮಿ ಇದೆ. ಒಳಗಡೆ ಊರೊಳಗಡೆ ಎಲ್ಲ ಇದೆ ಅನ್ಸುತ್ತೆ, ಬಟ್ ಮೇನ್ ರೋಡ್ ಅಲ್ವಾ, ಎಲ್ಲ ಕಮ್ಮಿ. ಹಾಗಾಗಿ ಮನೆಯಿಂದಾನೇ ಸ್ನ್ಯಾಕ್ಸ್ ಎಲ್ಲ ಸ್ನ್ಯಾಕ್ಸ್ ಅಂದ್ರೆ ಇವಳೇನಪ್ಪ 75 days ಹ್ಯಾಟ್ ಚಾಲೆಂಜ್ ಮಾಡ್ಬಿಟ್ಟು ಸ್ನ್ಯಾಕ್ಸ್ ಅಂತ ಇದ್ದಾಳೆ ಅಂತ ಎಲ್ಲ ಅನ್ಕೋಬೇಡಿ. ನಾನು ಫ್ರೂಟ್ಸ್, ಡ್ರೈ ಫ್ರೂಟ್ಸು ಆ ಥರ ತಗೊಂಬಂದಿದ್ದೀನಿ ತಿನ್ನಕ್ಕೆ ಅಂತ. ಇನ್ನು ಸ್ವಲ್ಪ ಇನ್ನು ಒನ್ ಅವರ್ ಆಗುತ್ತಾ ಪಾಪ? ಇನ್ನು 1 hour ಅಲ್ಲಿ ಕರೆಕ್ಟಾಗಿ ರೀಚ್ ಆಗ್ತೀವಿ. ಅಲ್ಲೇ ಊಟನೂ ಕೊಡ್ತಾರಂತೆ. ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಹೋಗೋಣ. ಆ್ಯಂಡ್ ಇನ್ನೇನು ಇಂಟರ್ನಲ್ ಎಲ್ಲ ಮುಗ್ದಿ. ಆ್ಯಕ್ಚುಲಿ ನಾನು ಮಿನಿ ಬ್ಲಾಗ್ಸ್ ಎಲ್ಲ ಕ್ಲಿಪ್ಪಿಂಗ್ಸ್ ತೆಗೆದು ಇಟ್ಕೊಂಡಿದ್ದೀನಿ, ಬಟ್ ಎಡಿಟ್ ಆಗಲಿಲ್ಲ ಬಿಕಾಸ್ ಇಂಟರ್ನಲ್ಸ್ ಇತ್ತು. ಇವಾಗ ಇಂಟರ್ನಲ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಸೊ ಐ ಆಮ್ ಫ್ರೀ. ಹಾಗಾಗಿ ಜರ್ನಿ ಮಾಡ್ತಾ ಇರೋದು ಇವಾಗ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನನ್ಗಿಂತ ನಮ್ಮ ಅಮ್ಮಂಗೆ ಫ್ಯಾನ್ಸ್ ಜಾಸ್ತಿ ಗೈಸ್. ಆಯ್ ಮಾಡಮ್ಮ. ಹಾಯ್. ತಮ್ಮ ಇವತ್ತು ನನ್ನ ಮೇಲೆ ಹಾಲಿನ ಒಂದು ಅಭಿಷೇಕ ಮಾಡ್ಬಿಟ್ಟಿದ್ದಾನೆ ಗೈಸ್. ಅಂದ್ರೂ ನಾನು ಶರ್ಟ್ ಚೇಂಜ್ ಮಾಡಿಲ್ಲ, ಅದನ್ನೇ ಹಾಕೊಂಬಂದಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ. ಈಗ ಅವ್ನು ಬಂದಿಲ್ಲ, ದೃಷ್ಟಿ ಆಗ್ಬಿಟ್ಟೈತಿ. ಅವ್ನು ಬಂದಿಲ್ಲ ಗೈಸ್ ನಮ್ಮ ಜೊತೆ. ಮಲ್ಕೊಬೇಕಂತೆ, ಬ್ಯುಸಿ ಆಗ್ಬಿಟ್ಟಿದ್ದಾರೆ ನಮ್ಮ ಬ್ರದರು. ಗೈಸ್ ಹಾಗೆ ನನ್ನ ಮಿನಿ ಬ್ಲಾಗ್ ಅಲ್ಲಿ ಈ ಕುಕ್ಕಿಂಗ್ ನಮ್ಮಮ್ಮ ಏನಾದರೂ ಮಾಡ್ತಾ ಇರ್ತಾರಲ್ಲ, ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಟ್ರೈ ಮಾಡಿ. ಆ್ಯಂಡ್ ಯಾವ್ದಾದ್ರೂ ರೆಸಿಪಿ ಟ್ರೈ ಮಾಡಿದ್ರೆ ಇದುವರೆಗೂ ನಾನು ಹಾಕಿರೋದ್ರಲ್ಲಿ, ಆ್ಯಂಡ್ ಇನ್ನೂ 2 ರೆಸಿಪಿದು ಎಡಿಟ್ ಮಾಡ್ತಾ ಇದ್ದೀನಿ. ಎಡಿಟ್ ಇನ್ನೂ ಮುಗ್ದಿಲ್ಲ. ಸ್ವಲ್ಪ ಬೇಗ ಕ್ವಿಕ್ ಆಗಿ ಎಡಿಟ್ ಮಾಡೋದನ್ನ ಕಲಿಬೇಕು. ನಾನು ಮಾಡ್ತೀನಿ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಗೈಸ್. ಅದಕ್ಕಿಂತ ಮುಂಚೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ. ಹೊಸದಾಗಿ ಯಾರು ನನ್ನ ಚಾನೆಲ್ನ ನೋಡ್ತಿದ್ದೀರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಏನಂತೀರಾ? ಅಷ್ಟೇ. ಅದಕ್ಕಿಂತ ಮುಂಚೆ ನಾನು ಯಾವುದೇ ಎಡಿಟ್ ಮಾಡಿ ನನ್ನ ವಿಡಿಯೋಸ್ನ ನಾನೇ ಜಾಸ್ತಿ ನೋಡಿರ್ತೀನಿ ಗೈಸ್. ಎಡಿಟ್ ಮಾಡ್ಬೇಕಾದ್ರೆಲ್ಲ ಆಬ್ವಿಯಸ್ಲಿ ಅಲ್ವಾ, ಒಂದೊಂದ್ಸತಿ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಈ ಗ್ಲಿಚ್ ಬರೋದು ಏನಾಗುತ್ತೆ ಅಂದ್ರೆ, ಈ ನಾನು ವಾಯ್ಸ್ ಕೊಟ್ಟಿರ್ತೀನಲ್ಲ, ಅದೆಲ್ಲ ಒಂಚೂರು ಸ್ಲೈಟ್ ಆಗಿ ಮೂವ್ ಆಗ್ಬಿಟ್ಟಿರುತ್ತೆ. ಅದೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗೈಸ್. ಅಂದ್ರೆ ಎಡಿಟ್ ಮಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ, ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಇಶ್ಯೂ ಆಗಿರುತ್ತೆ. ಅವಾಗ ಮತ್ತೆ ನಾನು ಆ ವಿಡಿಯೋ ನೋಡಿ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಅದಾದ್ಮೇಲೆ ಅಪ್ಲೋಡ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಆ್ಯಂಡ್ ಇಂಟರ್ನಲ್ಸ್ ಇದ್ದಿದ್ರಿಂದ ನನಗೊಂದು ಸ್ವಲ್ಪ ಬ್ರೈನ್ ಜಾಸ್ತಿ ಕೆಲಸ ಮಾಡ್ತಾ ಇತ್ತು. ಹಾಗಾಗಿ ಇದೆಲ್ಲ ಎಡಿಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಇನ್ಮೇಲಿಂದ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಅಪ್ಲೋಡ್. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದೆ ಗೈಸ್. 38 days ಅಂದ್ರೆ ಏನು ತಮಾಷೆನ? 38 days ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದೀನಿ. ಅದಾದ್ಮೇಲೆ ಒಂದು 2-3 ದಿನ ಬ್ರೇಕ್ ಆಗೋಗಿತ್ತು. ಆ್ಯಂಡ್ ಇವಾಗಲೂ ಕೂಡ ನಾನು ಎಡಿಟ್ ಮಾಡಿದ್ದೀನಿ, ವಾಯ್ಸ್ ಕೊಟ್ಟಿಲ್ಲ. ಆ್ಯಂಡ್ ವಾಯ್ಸ್ ಕೊಡೋಣ ಅಂತ ರಾತ್ರಿ ಹೊತ್ತು ನೋಡಿದ್ರೆ ನಿದ್ದೆ ಮಾಡ್ಬಿಡ್ತೀನಿ. ಹಾಗಾಗಿ ಅದು ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗ್ತಾ ಇಲ್ಲ. ಪಾದಯಾತ್ರೆ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಅಂದ್ರೆ ಒಂದಿನ ಚೆನ್ನಾಗಿರುತ್ತೆ, 2 ದಿನ ನಡಿಬೋದು. ಅದಾದ್ಮೇಲೆ ನಿದ್ದೆ ಇರಲ್ಲ ಕರೆಕ್ಟಾಗಿ.
ನಿದ್ದೆ ಒಂದ್ ಮಾಡ್ಬಿಟ್ರೆ ಕ್ಲೀನ್ ಹಾ ಆಗಿ ನಿದ್ದೆ ಒಂದ್ ಮಾಡಿದ್ರೆ ಅವ್ರಿಗೆ ಪ್ರಾಬ್ಲಮ್ ಇರಲ್ಲ. ಏನ್ ಗೊತ್ತಾ, ನಿದ್ದೆ ಮಾಡಕ್ಕೆ ಜನಗಳು ಬಿಡಲ್ಲ. ಹೌದು ಗೈಸ್, ಬೆಳಗಾನ ಮಾತಾಡ್ತಾನೆ ಇರ್ತಾರ. ಅದು ಶಿಫ್ಟ್ ವೈಸ್ ಮಾತಾಡ್ತಾರೆ ಅವರು. ಒಬ್ರು ಮಲ್ಕೊಂಡ್ರೆ ಇನ್ನೊಬ್ರು ಸ್ಟಾರ್ಟ್ ಮಾಡಿರ್ತಾರೆ. ಅವ್ರಿಗೆ ನಿದ್ದೆ ಕರೆಕ್ಟ್ ಆಗಿ ಆಗಲ್ಲ, ಸ್ಟ್ರೆಸ್ ಆಗ್ಬಿಡುತ್ತೆ. ಅಂದ್ರೂ ಅವರು ಹೋಗ್ತಾರಲ್ಲ, ದೇ ಆರ್ ಗ್ರೇಟ್. ನಮ್ಮಪ್ಪ ಆಕ್ಚುಲಿ ತಿರುಪತಿ ಕಂಪೇರ್ ಮಾಡಿದ್ರೆ ಧರ್ಮಸ್ಥಳಕ್ಕೆ ಜಾಸ್ತಿ ಪದಯಾತ್ರೆ ಹೋಗಿರೋದು ಅಲ್ವಾ ಪಾಪ? ಎಷ್ಟು ಧರ್ಮಸ್ಥಳಕ್ಕೆ ಆಲ್ಮೋಸ್ಟ್ 15 ಟೈಮ್ಸ್ ಹೋಗಿದ್ದಾರೆ. ತಿರುಪತಿಗೆ ಒಂದು 4 to 5 ಟೈಮ್ಸ್ ಅನ್ಸುತ್ತೆ ಅಷ್ಟೇ. ತಿರುಪತಿಗೆ 3 ಟೈಮ್ಸ್, ತಿರುಪತಿ 3 ಸತಿ ಹೋಗಿದ್ದಾರೆ. ಆಗಿರೋ ಕೊರೋನಾ ಬಂದು ಸೆಂಟ್ರಲ್ 3 ವರ್ಷ ಕೊರೋನಾ ಬಂದಿದ್ರಿಂದ ಅಲ್ಲಿ ಸ್ಟಾಪ್ ಆಗಿತ್ತು, ಮತ್ತೆ ರೀಸ್ಟಾರ್ಟ್ ಆಯ್ತು. ABC ಜ್ಯೂಸ್ ಕುಡ್ದಿರೋದ್ರಿಂದ ಹೊಟ್ಟೆ ನಸಿತಾ ಇಲ್ಲ, ಹಂಗೆ ಚಾಕ್ಲೇಟ್ ತಿಂದೆ ಸ್ವಲ್ಪ ಅಲ್ಲ ಫುಲ್ಲು. ಯಾವ ಇವೆಲ್ಲ ಇವಾಗ ಯಾವ್ದೋ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಸಿಕ್ತು, ಅದರ ಹೊಟ್ಟೆ ನಸೀತಾ ಇಲ್ಲ. ಅಮ್ಮ ನಿಮ್ಗೆ ಹಸಿತೈತಾ ಅಮ್ಮ ಹೊಟ್ಟೆ? ನಾವಮ್ಮ ಹೇಳಲ್ಲ ಗೈಸ್, ನಾವ್ ಊಟ ಮಾಡಿದ್ರೆ ನಮ್ಮಮ್ಮ ಊಟ ಮಾಡ್ತಾರೆ. ಹೇಳ್ತೀವಿ ನಾವೇನೆ, ಅಮ್ಮ ಏನಾದ್ರೂ ಹೊಟ್ಟೆ ಹಸಿದ್ರೆ ಕೇಳಮ್ಮ, ಕೇಳಿದ್ರೆ ನಾವು ಕರ್ಕೊಂಡ್ ಹೋಗ್ತೀವಿ ಅಂದ್ರೆ ಕೇಳೋದೇ ಇಲ್ಲ ನಮ್ಮಮ್ಮ. ನಮಗ್ ಹೊಟ್ಟೆ ಹಸಿತಾ ಇಲ್ಲ ಅಂದ್ರೆ ಹೊಟ್ಟೆ ಹಸಿತಾ ಇಲ್ಲ ಅಂತೀವಿ ಗೈಸ್. ಅವ್ರಿಗೆ ಹೊಟ್ಟೆ ಹಸಿದ್ರೆ ಅವ್ರು ಊಟ ಮಾಡ್ಬೇಕು. ಹೊಟ್ಟೆ ಹಸಿತದೆ ಅಂತ ಹೇಳಿದ್ರೆ ನಾವು ಬಂದು ತಿನ್ಬಿಡ್ತೀವಪ್ಪ. ಹೌದು, ಹೊಟ್ಟೆ ಹಸಿತಾ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನಮ್ಮಮ್ಮ ಒಬ್ರೇ ಊಟ ಮಾಡ್ತವ್ರಲ್ಲ ಅಂತನಾದ್ರೂ ಒಂಚೂರು ತಿಂತೀವಿ ಗೈಸ್. ಬ್ರೋ ಯು ವೆರಿ ಚಲಾಕ್ ಬ್ರೋ. ಚಲಾಕ್ ಬ್ರೋ, ಚಲಾಕ್. ಇವಾಗ ಊಟ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಯಾವ್ದೋ ಒಂದು ಹೋಟೆಲ್ ಸಿಕ್ತು, ಅಲ್ಲಿಂದ 2 ಸಿಕ್ತು. ಬಟ್ ಇವಾಗ ಅಮ್ಮ ಊಟ ಮಾಡೋಣ ಅಂತ ಹೇಳಿದ್ರಿಂದ ಅದು ಯಾರು ಸಮಥಿಂಗ್ ಗೈಸ್ ಮೆನ್ಯೂ ಅಲ್ಲಿ ಏನೇನೋ ಇದೆ, ಬಟ್ ಏನು ತಿನ್ನಕ್ಕಾಗಲ್ಲ. ಜಸ್ಟ್ ಇಡ್ಲಿ ತಗೊಂತಾ ಇದೀನಿ. ವಡೆನು ನೋ ವಡೆ, ಓನ್ಲಿ ಇಡ್ಲಿ ಡಿಪ್ಪು. ನೋಡ್ಬೇಕು ಅದನ್ನ. ನಾನು ಕಾರ್ ಓಡಿಸ್ತೀನಿ, ನೀನು ವರಿ ಮಾಡಬೇಡ, ಎದರ್ಕೊಂಬೇಡ ಅಷ್ಟೊಂದ. ಈಗಲೂ ಏನಂದ್ರು ನನಗೇನು ಬೇಡ, ನಂಗೇನು ಬೇಕಾಗಿಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಗೈಸ್ ಇವಾಗ ಊಟ ಮಾಡ್ಕೊಂಡು ಮತ್ತೆ ಹೊರಡ್ತಾ ಇದೀವಿ. ನೋಡಿ ನಂಗಿಂತ ನಮ್ಮ ಅಮ್ಮನೇ ಚೆನ್ನಾಗಿ ಗೈಸ್. ಅದು ನನ್ನ ಫ್ರೆಂಡ್ಸ್ ಒತ್ತಿ 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 ಹೇಳ್ತಾರೆ. ಇಲ್ಲ ನಮ್ಮಮ್ಮ ಅಂದ್ರೆ ನನಗೆ ತುಂಬಾ ಇಷ್ಟ. ಶಿ ಈಸ್ ಕ್ಯೂಟ್. ಅಷ್ಟೇ, ಇವಾಗ ಹೊಟ್ಟೆ ತುಂಬಿತು. ಇನ್ನೊಂದು ಅವರ್ ಅಲ್ಲಿ ತಾತಯ್ಯನ ದೇವಸ್ಥಾನಕ್ಕೆ ಹೋಗ್ತೀವಿ. ಅಂಡ್ ಇನ್ನೊಂದು ನಮ್ಮಪ್ಪ ಕೈಲಾಸಗಿರಿಗೆ ಫಸ್ಟ್ ಹೇಳಿದ್ದು ಹೋಗೋಣ ಅಂತ. ನಾನೇನ್ ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ಜಮ್ಮು ಕಾಶ್ಮೀರ, ಅದೇ ಮೌಂಟ್ ಎವರೆಸ್ಟ್ ಅಲ್ಲಿ ಅನ್ಕೊಂಡ್ಬಿಟ್ಟಿದ್ದೆ ಗೈಸ್. ಆದ್ರೆ ಹೋಗೋಣ, ಅಲ್ಲೂ ಒಂದಿನ ಹೋಗೋಣ, ಇನ್ನ ಟೈಮ್ ಇದೆ. ಫಸ್ಟ್ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡೋಣ, ಆಮೇಲೆ ಬೇರೆ ಇಂಡಿಯಾನ ಎಕ್ಸ್ಪ್ಲೋರ್ ಮಾಡಿದ್ರಾಯ್ತು. ಏನಂತೀರಾ? ಕೈಲಾಸಗಿರಿ ಆಕ್ಚುಲಿ ಮ್ಯಾನ್ ಮೇಡ್ ಕೇವ್ ಅಂತ ಕೇಳಿದೀನಿ. ಮ್ಯಾನ್ ಮೇಡ್ ಕೇವ್ ಸಾಕಾಗೈತೆ ಬಿಡೋದು. ನಾವಿವಾಗ ರೀಚ್ ಆಗಿದ್ದೀವಿ ತಾತಯ್ಯನ ದೇವಸ್ಥಾನಕ್ಕೆ. ಇವಾಗ ಅಂದಾನು ಕೊಟ್ಟು ವಿ ಆರ್ ಗೋಯಿಂಗ್ ಟು ಕೈಲಾಸಗಿರಿ ಗೈಸ್. ಐ ಆಮ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಫ್ಲವರ್ ಟು ಬ್ಯೂಟಿಫುಲ್ ಲೇಡಿ. ಐ ಲವ್ ಯು ಮಾಮ್. ಥ್ಯಾಂಕ್ ಯು. ನನ್ನ ತಮ್ಮ ಗೈಸ್ ನನಗೆ ಜಾಗರಿಲ್ ಮಾಡಿರುವಂತ ಜಾಮೂನ್ ತಿಂದು ಅವತ್ತಿಂದ ಜಾಮೂನ್ ತಗೊಂಡ್ಬರ್ತಾನೆ ಅವನೇ ಗೈಸ್. ನಾನು 2 ತಿಂದಿರೋ ಜಾಮೂನು. ನನ್ ತವ ತಿನ್ಬಿಟ್ಟು ನೆಕ್ಸ್ಟ್ ಶುಗರ್ ಅಲ್ಲಿ ಮಾಡಿರೋ ಅಕ್ಕ ತಿಂತ್ಯಾ ಅಂತಾನೆ. ಗೊತ್ತಿದ್ದು ಹೇಳ್ತಾನೆ. ಯಾರೇ ಆಗ್ಲಿ, ನೀನೇ ಆಗ್ಲಿ, ನಾನೇ ಆಗ್ಲಿ, ಪಪ್ಪನೇ ಆಗ್ಲಿ, ನಿಮಗ್ ಬೇಡ ಅಂತ ನನಗ್ ಬೇಡ ಅಂತ ಬಿಟ್ಮೇಲೆ ಅದು ಬೇರೆಯವ್ರು ತಿನ್ನೋ ಹೊಟ್ಟೆ ಉರಿ ಪಟ್ಕೋಬಾರ್ದು. ಹೊಟ್ಟೆ ಉರಿ ಎಲ್ಲ ಗೈಸ್, ನನಗ್ ಮಾಡಿದ್ ಯಾಕೆ ತಿನ್ಬೇಕು? ಆಗ
ನಾವ್ ಯಾಕೆ ತಿನ್ಬೇಕು? ಅದಾದ್ಮೇಲೆ ತಂದ ತಾನೆ. ಇದು ಆಕ್ಚುಲಿ ಚೆನ್ನಾಗಿ. ಇನ್ನೊಂದೇನ್ ಗೊತ್ತಾ, ನಾನು ಹೊರಗಡೆ ಏನು ತಿಂತಾ ಇಲ್ಲ ಅಲ್ವಾ, ನನ್ ಫೇಸ್ ಕ್ಲಿಯರ್ ಆಗಿರ್ಬೇಕು. ನಾನು ಹೊರಗಡೆ ತಿಂತಾ ಇರ್ಬೇಕಾದ್ರೆ ಫೇಸ್ ಕ್ಲಿಯರ್ ಆಗಿತ್ತು. ಗೈಸ್ ನಂಗೆ ಹೊಟ್ಟೆ ಉರಿ ಇಲ್ಲ, ಇವ್ರು ಯಾಕೆ ಏನೇನೋ ಮಾತಾಡ್ತಾ ಇದಾರೆ. ಅದೇ ಹೊಟ್ಟೆವರಿ ಪಡ್ಕೊಂಡ್ರೆ ಎಲ್ಲಿ ಕ್ಲಿಯರ್ ಆಗ್ತದೆ? ಗೈಸ್ ನಂಗೆ ಹೊಟ್ಟೆ ಉರಿ ಇಲ್ಲ, ಯಾರು ಏನ್ ಬೇಕಾದ್ರೂ ತಿರ್ಲಿ, ನನ್ನನ್ ಕೇಳ್ಬಾರ್ದು. ಗೊತ್ತಿದ್ದು ಕೇಳಿದ್ರೆ ನನ್ಗಿನ್ನೂ ಕೇಳಿಲ್ಲ ಅಂದ್ರೆ ಫ್ರೀಸ್ ಆಗುತ್ತೆ. ಅಂದ್ರೆ ಕಂಟ್ರೋಲ್ ಮಾಡ್ತಾ ಇದೀನಿ ತಿನ್ನಬಾರ್ದು ಅಂತ. 75 days ಹಾರ್ಟ್ ಚಾಲೆಂಜ್ ಮುಗಿಲಿ ಅಂದ್ರೆ ನೋಡಿ ಪಿಂಪಲ್ಸ್ ಆಗ್ತಾ ಇದೆ. ಯಾರು ಇಷ್ಟು ಕಷ್ಟಪಟ್ಟು ಮಾಡು ಅಂತ ಯಾರು ಹೇಳೋದ್ರೆ? ನಾವು ಅವಾಗ್ಲೇ ಹೋಗಿದ್ವಲ್ಲ ತಾತಯ್ಯನ ದೇವಸ್ಥಾನ, ಅವರು ಇಲ್ಲಿ ತಪಸ್ ಮಾಡಿ ವರ ಪಡೆದಿದ್ದಂತೆ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ಲು ಸುತ್ತಲೂ ಬೆಟ್ಟ, ಪ್ರಕೃತಿ ಅಂತೂ ಫಸ್ಟ್ ಕ್ಲಾಸ್, ಸಕ್ಕದಾಗಿದೆ ನೋಡಿ ಗೈಸ್. ಇಲ್ಲೆಲ್ಲ ಎಷ್ಟು ಹೆಲ್ದಿ ಫುಡ್ ಮಾಡ್ತಾ ಇದ್ದಾರೆ. ಸಾಕು, ಜಾಸ್ತಿ ಮಾಡಬೇಡ. ಖುಷಿ ಆಗುತ್ತೆ. ಅಲ್ಲಿಂದ ನಾವು ಹೊರಟಿದ್ದು ಮ್ಯಾನ್ ಮೇಡ್ ಕೇವ್ಗೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಡೂ ವಾಚ್ ಇಟ್ ಗೈಸ್.